ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅಕ್ರಮವಾಗಿ ಬಾಂಗ್ಲಾದೇಶಿಯರನ್ನ ಕರ್ನಾಟಕದ ಪರ್ಮನೆಂಟ್ ಮತದಾರರು ಮಾಡುವಂಥದ್ದು ಈ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದನ್ನ ತಡಿಬೇಕು ಅಂತೇಳಿ ಗವರ್ನರ್ಗೆ ಇವತ್ತು ಮನವಿಯನ್ನು ಕೊಟ್ಟಿದ್ರಿ. ಶಾಶ್ವತ ಪ್ರಮಾಣ ಪತ್ರ ಕೊಡೋ ಮುಖಾಂತರ ಯಾರು 10 ವರ್ಷ ಇರ್ತಾರೋ ಅವ್ರಿಗೆ ಪರ್ಮನೆಂಟ್ ಕೊಡೋ ಮುಖಾಂತರ ಅವರು ಈ ರಾಜ್ಯದ ಪ್ರಜೆ ಅನ್ನೋ ರೀತಿ ಮತ್ತು ಅವರಿಗೆ ಸಕಲ ಸೌಕರ್ಯಗಳು, ರೇಷನ್ ಕಾರ್ಡ್ ಇರ್ಬೋದು, ಹೆಲ್ತ್ ಕಾರ್ಡ್ ಇರ್ಬೋದು, ಮನೆಗಳಿರ್ಬೋದು, ಇವೆಲ್ಲನೂ ಕೂಡ ನೀಟಾಗಿ ಅವ್ರಿಗೆ ಸಿಗುವಂಥ ಒಂದು ವ್ಯವಸ್ಥೆ ಆಗ್ತದೆ. ಅಂದರೆ ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೋ ಅವ್ರಿಗೆಲ್ಲ ಪರ್ಮನೆಂಟ್ ಮಾಡುವಂಥ ಒಂದು ಹುನ್ನಾರ ಇದೆ. ಇದರಲ್ಲಿ ದೇಶದ ಭದ್ರತೆ ಅಡಗಿದೆ. ಇವರೆಲ್ಲ ನಾಳೆ ಭಯೋತ್ಪಾದಕರಾದರೆ ಬಾಂಗ್ಲಾದೇಶದಿಂದ ಬಂದಿರೋರು ಈಗಾಗಲೇ PFI, AFD ಇವರ ಉಪಟಳ ಇಡೀ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಅವ್ರ ಮೇಲೆ ಬಿದ್ದಂಥ ಕೇಸ್ಗಳನ್ನೆಲ್ಲ ಈ ಕಾಂಗ್ರೆಸ್ ಅವರು ಓಟ್ಗೋಸ್ಕರ ವಾಪಸ್ ತೆಗಿತಾ ಇದ್ದಾರೆ. ಈಗ ಅದೇ ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿ ಕೂಡ 20 ರಿಂದ 30 ಲಕ್ಷ ಜನ ಇದ್ದಾರೆ ಅಂತೇಳಿ ಮಾಹಿತಿ ಇದೆ. ಈಗಾಗಲೇ ಅವ್ರನ್ನ ಗಡೀಪಾರು ಮಾಡುವಂಥ ಕೆಲಸವನ್ನು ಪೊಲೀಸರು ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕದಲ್ಲೂ ಕೂಡ. ಇಂಥ ಸಂದರ್ಭದಲ್ಲಿ ಈಗಾಗಲೇ SIR ನಡೀತಾ ಇದೆ. SIR ಈ ದೇಶದ ಪೌರತ್ವವನ್ನು ಕೊಡುವಂಥ ಒಂದು ವ್ಯವಸ್ಥೆ. ಈಗ ಅದಕ್ಕೆ ಕೌಂಟರ್ ಆಗಿ ಇವರು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋದ್ರಿಂದ ಎರಡೆರಡು ಸರ್ಟಿಫಿಕೇಟ್ ಆಗುತ್ತೆ. ಮತ್ತೆ ಇದು ಅವಶ್ಯಕತೆ ಇರಲಿಲ್ಲ. ಕಾನೂನು ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇರುವಂಥದ್ದು. ಇವ್ರ ಹತ್ರ ಯಾವುದೇ ದಾಖಲೆಗಳಿಲ್ಲ. ಅವ್ರು ಯಾವುದೇ ನೈಜೀರಿಯಾದವರ, ಪಾಕಿಸ್ತಾನದವರ, ಬಾಂಗ್ಲಾದೇಶ, ಇವ್ರ ಹತ್ರ ದಾಖಲೆಗಳೇನಿದೆ? ಅದಿರೋದು ಕೇಂದ್ರ ಸರ್ಕಾರದ ಜೊತೆ. ಅಕಸ್ಮಾತ್ ಅವರು ವಿದೇಶಿಯರಾದರೆ ಅವ್ರನ್ನ ಹೊರ ಹಾಕುವಂಥ ಕಾನೂನು ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅಂಥದ್ರಲ್ಲಿ ಇವ್ರಿಗೆ ಹೊರ ಹಾಕೋಕ್ಕೆ ಕಾನೂನಲ್ಲಿ ಇವ್ರಿಗೆ ಅಧಿಕಾರನೂ ಇಲ್ಲ. ಮತ್ತು ಅವ್ರನ್ನ ಒಳಗಡೆ ಬಿಟ್ಕೊಂಡು ಅವ್ರಿಗೆ ಸರ್ಟಿಫಿಕೇಟ್ ಅಧಿಕಾರನೂ ಇಲ್ಲ. ಆದರೆ ವೋಟ್ಗೋಸ್ಕರ ಮುಂದೆ ಬರುವಂಥ ಚುನಾವಣೆಗೆ GBA ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, MLA ಇರ್ಬೋದು, ಇದಕ್ಕೆಲ್ಲ ಇವ್ರಿಗೆ ಪರ್ಮನೆಂಟ್ ಆಗಿ ಕಾಂಗ್ರೆಸ್ಗೆ ವೋಟ್ ಹಾಕೋರಿಗೆ ಪರ್ಮನೆಂಟ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ಅಕ್ರಮ. ಇದರಿಂದ ಮುಂದೆ ದೇಶಕ್ಕೆ ಅಪಾಯ ಬರ್ತದೆ, ದೇಶದ ಕಾನೂನುಗಳಿಗೆ ತೊಂದರೆ ಆಗ್ತೈತೆ. ಅದರಿಂದ ಇದನ್ನ ಕೂಡಲೇ ರದ್ದುಪಡಿಸಬೇಕು ಅನ್ನೋ ಆಗ್ರಹವನ್ನು ನಾವು ಗವರ್ನರ್ಗೆ ವಿನಂತಿ ಮಾಡಿದ್ದೀರಿ. ಅವರು ಕೂಡ ಸಹಾನುಭೂತಿಯಿಂದ ಕೇಳಿದ್ದಾರೆ. ಸರ್ಕಾರಕ್ಕೆ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗೆ ಬಹಳ ತಿಂಗಳುಗಳೇ ಕಳೆದೋಗಿದೆ. ನಾವು ವಿಧಾನಸಭೆಯಲ್ಲೂ ಕೂಡ ಇದಕ್ಕೆ ಸರ್ಕಾರ ನೇರ ಕಾರಣ ಅಂತ ಹೇಳಿದ್ವಿ. ಈಗ ವರದಿನಲ್ಲೇ ಎಲ್ಲ ಕ್ಲೀನ್ ಚಿಟ್ಗಳು ಕೊಟ್ಬಿಟ್ಟಿದ್ದಾರೆ. ಅವತ್ತು ಕಮಿಷನರ್ನವನ್ನ ಸಸ್ಪೆಂಡ್ ಮಾಡಿದ್ವಿ, ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ವಿ. ಸಸ್ಪೆಂಡ್ ಆಗಬೇಕಾಗಿದ್ದವರು ಯಾರ ಡಯಾಸ್ ಮೇಲೆ ಕೂತಿದ್ರಲ್ಲ, ಹೆಂಡತಿ ಮಕ್ಕಳು ಅವ್ರ ಬಂಧುಗಳ ಜೊತೆ ಫೋಟೋ ಶೋ ಮಾಡೋಕ್ಕೆ ನಿಂತಿದ್ರಲ್ಲ, ಅವ್ರ ಮೇಲೆ ಕ್ರಮ ಆಗಬೇಕಾಯ್ತು. ಅವ್ರ ಮೇಲೆ ಯಾವುದು ಕೇಸೇ ಆಗಲಿಲ್ಲ. ಅಧಿಕಾರಿಗಳ ಮೇಲೆ ಕೇಸ್ ಮಾಡಿದ್ವಿ. ಈಗ ಅಧಿಕಾರಿಗಳು ಎಲ್ಲ ನಿರಪರಾಧಿ ಆದರೆ ಹಾಗಾದ್ರೆ ಅಪರಾಧಿಗಳಾರು? ಈ ಸಾವಿಗೆ ನ್ಯಾಯ ಎಲ್ಲಿದೆ? ಈ 11 ಜನ ಅಮಾಯಕ ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಎಲ್ಲಿದೆ? ಇದನ್ನ ಕಾಂಗ್ರೆಸ್ ಅವರು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದು ಮುಂದೆ ನಮ್ಮ ಸರ್ಕಾರ ಬಂದ್ರೆ ಇದನ್ನ 100% CBI ತನಿಖೆಗೆ ಕೊಡ್ತೀರಿ. ಯಾರ್ಯಾರು ಭಾಗಿಯಾಗಿದ್ರು, ಯಾರ್ಯಾರು ಫೋನ್ ಕಾಲ್ ಮಾಡಿದ್ರು, ಯಾರ್ಯಾರು 2 ಕಡೆ ಫಂಕ್ಷನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು, ಡ್ಯಾಶ್ ಮೇಲೆ ಗವರ್ನರ್ ಇದ್ದು ಡ್ಯಾಶ್ ಮೇಲೆ ಲಿಮಿಟೆಡ್ 10 ಜನದ ಮೇಲೆ ಎಕ್ಸ್ಟ್ರಾ ಇರಂಗಿಲ್ಲ, ಅಲ್ಲಿ 200 ಜನ ಹೆಂಗೆ ಕೊಟ್ಟರು, IAS ಅಧಿಕಾರಿಗಳೆಲ್ಲ ಡ್ಯಾಶ್ ಮೇಲೆ ಇದ್ರಲ್ಲ, ಯಾರನ್ನ ಒಬ್ಬರ ಮೇಲೆ ಕ್ರಮ ಆಗಿದೆಯಾ? ಮೊಮ್ಮಕ್ಕಳು ಅದು ಡ್ಯಾಶ್ ಮೇಲೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದು ನಿಂತಿದ್ರಲ್ಲ, ಅವ್ರಿಗೇನು ಪ್ರೋಟೋಕಾಲ್ ಇದೆಯಾ? ಪ್ರೋಟೋಕಾಲ್ ಇಲ್ಲದೆ ಬಂದಿದ್ದವ್ರಿಗೆ ಏನು ಕ್ರಮ ಇಲ್ಲ. ಪೊಲೀಸರ ಮೇಲೆ ಕ್ರಮ ಆಗಿ ಇವಾಗ ಕಣ್ಣೊರೆಸತ್ತೆ ಮಾಡಿ ಅವ್ರ ಮೇಲೂ ವಾಪಸ್ ತೆಗೆದಿದ್ದೀರ. ಅಂದ್ರೆ ಈ 11 ಜನ ಸಾವು ಆಯ್ತಲ್ಲ, ಕಾರಣನೇ ಇಲ್ಲ, ಯಾರು ಕಾರಣ ಅಲ್ಲ ಅಂತ ಸರ್ಕಾರ ಹೇಳಕ್ಕೆ ಹೊರಟಿದೆ.
ಇದು ನಾಡಿನ ಜನತೆಗೆ, ಅದರಲ್ಲೂ ಯುವ ಜನತೆಗೆ ಮಾಡಿದಂತ ದ್ರೋಹ. ಇದು ಕಾಂಗ್ರೆಸ್ ಅವರ ದ್ರೋಹ. ಇದನ್ನ ರಾಜ್ಯದ ಜನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ.